ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ ಪೊಲೀಸರು. ಅಮಿತ್ ಶಾ ಮೋದಿ ಹೆಸರಿನಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ ಪೊಲೀಸರ ವಿರುದ್ಧ ಕ್ರಮ ಆಗಲೇಬೇಕು. ವಿದ್ಯಾರ್ಥಿಗಳ ಮೇಲೆ ಹಾಕಿರೋ ಕೇಸ್ಗಳನ್ನ ವಾಪಸ್ ಪಡಿಬೇಕು. ನೀಟ್ ಅಕ್ರಮದಿಂದ ಸಾವನ್ನಪ್ಪಿದ ವಿದ್ಯಾರ್ಥಿಗಳ ಫೋಟೋ ಪ್ರದರ್ಶನ ಮಾಡಿದ್ದಾರೆ. ಮೃತ ವಿದ್ಯಾರ್ಥಿಗಳಿಗಾಗಿ 2 ನಿಮಿಷಗಳ ಕಾಲ ಮೌನಾಚರಣೆ. ಜಂತರ್ ಮಂತರ್ನಲ್ಲಿ ದೀಪ್ಕೆ ನೇತೃತ್ವದಲ್ಲಿ ಫುಲ್ ಸೆಲೆಬ್ರೇಷನ್ ನಡೀತಾ ಇದೆ. ಈಗ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ ಪೊಲೀಸರ ಮೇಲೆ ಕ್ರಮ ಆಗಬೇಕು. धर्मेंद्र प्रधान ने रिजाइन कर दिया है। We have bloody done it। क्या कहते थे ये? क्या कहते थे? इस सरकार में इस्तीफे नहीं होते। क्या कहते थे? इस सरकार में इस्तीफे नहीं होते। We have done it! We have done it! धर्मेंद्र प्रधान ने रिजाइन कर दिया है। ಎಸ್ ಮಾರುತಿ, ನಾವು ಗಮನಿಸ್ತಾ ಇದ್ದೀವಿ ಅವರ ಉದ್ದೇಶ ಈಡೇರಿದೆ, ಯುವ ಪೀಳಿಗೆಯ ಉದ್ದೇಶ ಈಡೇರಿದೆ. ಇದೆಲ್ಲದರ ನಡುವೆ ಸೆಲೆಬ್ರೇಷನ್ ಕೂಡ ಜೋರಾಗಿದೆ. ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ನವ್ರೇನು ಹಲ್ಲೆ ನಡೆಸಿದ್ರಲ್ಲ ಅವ್ರ ಮೇಲೆ ಮತ್ತೆ ಕ್ರಮ ಆಗಬೇಕು ಅಂತ ಹೇಳಿ. ಹೌದು, ನಿನ್ನೆ JP ನಡ್ಡಾ ಅವರ ಮುಂದೆ ಹೋದಾಗ ಆ ಷರತ್ತನ್ನು ಕೂಡ ಇಟ್ಟಿದ್ರು. ಅಂದರೆ ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂತಹ ಕೇಸುಗಳು ವಾಪಸ್ ತಗೋಬೇಕು, ಜೊತೆಗೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದಂತಹ ಪೊಲೀಸರ ಮೇಲೆ ಕಠಿಣವಾದಂಥ ಒಂದು ಕ್ರಮಗಳು ಆಗಬೇಕು ಅಂತ. ಈಗ ಸಹಜವಾಗಿ ದೀಪ್ಕೆ ಮತ್ತು CJPಯ ಯುವಕರ ಮೀಟಿಂಗನ್ನು ಮತ್ತೆ ನಡ್ಡಾ ಅವರ ನೇತೃತ್ವದಲ್ಲಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆ ಸಂದರ್ಭದಲ್ಲಿ ಈ ವಿಚಾರ ಮತ್ತೆ ಪ್ರಸ್ತಾಪ ಮಾಡ್ಬೋದು. ಆದರೆ ಅವರ ಪ್ರಮುಖ ಗುರಿ ಮತ್ತು ಉದ್ದೇಶ ಇದ್ದಿದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ಅಂತ. ಬಹುತೇಕ ಅದು ಈಡೇರಿದೆ. ಇನ್ನು JP ನಡ್ಡಾ ಅವರ ಮುಂದೆ ಹೋದಾಗ ಅವರು ಈ 2 ಪ್ರಕರಣಗಳು ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಕಾದು ನೋಡಬೇಕು. ಒಂದು, ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂಥ ಒಂದು ಕೇಸುಗಳನ್ನು ಕೇಂದ್ರ ಸರ್ಕಾರ ಹಿಂಪಡಿಬೋದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಪೊಲೀಸರ ಮೇಲೆ FIR ಮಾಡಿ ಅಂತ ಒತ್ತಾಯ ಮಾಡಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಕೊಳ್ಳೋದು ಡೌಟು. ಹೀಗಾಗಿ ಅವರು ಇಟ್ಟಿರುವಂತಹ 3 ಷರತ್ತುಗಳಲ್ಲಿ 2 ಈಡೇರ್ಬೋದು, ಒಂದು ಕಷ್ಟ ಇದೆ. ಅದನ್ನು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಬರುವಂತಹ JP ನಡ್ಡಾ ಅವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಆ ಸಭೆಯಲ್ಲಿ ಅರ್ಥ ಆಗುತ್ತೆ. ಈಗಲೂ ಕೂಡ ಪ್ರಧಾನ ರಾಜೀನಾಮೆ ಕೊಟ್ಟ ಬಳಿಕ ಅವ್ರು ಹೇಳ್ತಿರೋದು ಏನಂತ ಹೇಳಿದ್ರೆ, ನಮ್ಮ 22 ದಿನಗಳ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ, ಮುಂದೇನೂ ಕೂಡ ನಾವು ಒಂದಾಗಿರಬೇಕು ಅನ್ನುವಂಥದ್ದನ್ನು ಜೋರಾಗಿ ಕೂಗಿ ದೀಪ್ಕೆ ಅವರು ಹೇಳ್ತಾ ಇದ್ದಾರೆ. ಈ ಪ್ರಕರಣ ಇಲ್ಲಿಗೆ ಮುಗಿದಿರ್ಬೋದು. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಇಂಥದ್ದೇ ಸಮಸ್ಯೆಗಳು ಬಂದಾಗ ಕೇಂದ್ರ ಸರ್ಕಾರಕ್ಕೆ ವಿಪಕ್ಷಗಳಿಗಿಂತಲೂ ಕೂಡ ಇಂಥ ಯುವಕರು ಹೆಚ್ಚು ಸಮಸ್ಯೆ ಆಗಿ ಕಾಣಬಹುದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈಗ ಆಗಿರುವಂತಹ ತಪ್ಪನ್ನು ಮುಂದೆ ಆಗದೇ ಇರುವಂಥ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕಳೆದ 12 ವರ್ಷಗಳಲ್ಲಿ ಯಾರೂ ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ರಾಜಕೀಯವಾಗಿ ಬಗ್ಸಿರಲಿಲ್ಲ. ಈ ಬಾರಿ ಮೊದಲ ಬಾರಿಗೆ ಬೇರೆ ಬೇರೆ ಕಾರಣಾಂತರಗಳಿಂದ ಬೇರೆ ಬೇರೆ ರಾಜೀನಾಮೆಯನ್ನು ಕೊಟ್ಟಿರ್ಬೋದು, ಆದರೆ ಈ ಬಾರಿ ಮೊದಲ ಬಾರಿಗೆ CJPಯ ಯುವಕರು ಇಷ್ಟು ದೊಡ್ಡ ಮಟ್ಟದ ಒಂದು ಯಶಸ್ಸನ್ನು ಕೇಂದ್ರ ಸರ್ಕಾರದ ವಿರುದ್ಧ ಸಾಧಿಸಿದ್ದಾರೆ. ಆ ಒಂದು ನಗು, ಆ ಒಂದು ಹುಮ್ಮಸ್ಸು, ಆ ಒಂದು ಉತ್ಸಾಹವೇ ಜಂತರ್ ಮಂತರಲ್ಲಿ ಸೇರಿರುವಂತಹ ಆ ಯುವಕರಲ್ಲಿ ಕಾಣಿಸ್ತಾ ಇರುವಂಥದ್ದು. ರಾಮ್,
ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಧಾನ್ ರಾಜೀನಾಮೆ ಕೊಡ್ತಾ ಇದ್ದಂತೆ ವಿದ್ಯಾರ್ಥಿಗಳು ಸೆಲೆಬ್ರೇಷನ್. ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆ ನಡೆಸ್ತಾ ಇದ್ರು ವಿದ್ಯಾರ್ಥಿಗಳು. ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳ ಸಂಭ್ರಮಾಚರಣೆ. ಫ್ರೀಡಂ ಪಾರ್ಕ್ನಿಂದ ರಾಧಾ ಹಿರೇಗೌಡರ್ ಲೈವ್. ವಿದ್ಯಾರ್ಥಿಗಳ ಜೊತೆ ರಾಧಾ ಹಿರೇಗೌಡರ್ ಮಾತನಾಡಿಸಿದ್ದಾರೆ. ಗಮನಿಸ್ತಾ ಇದ್ದೀವಿ, ಫ್ರೀಡಂ ಪಾರ್ಕ್ನಲ್ಲೂ ಕೂಡ, ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇತ್ತು. ಈಗ ದೆಹಲಿಯ ರೀತಿಯಲ್ಲೇ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ವಿದ್ಯಾರ್ಥಿಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್ ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡಿಸಿದ್ದಾರೆ. ನಿಮ್ಗೇನ್ ಬಂದು ಹೇಳಿದ್ರು ಅವರು? ಯಾಕೆ ಗೊತ್ತಾ, ಈಗ ನಿನಗ್ ಕೊಟ್ಬಿಡ್ತಾರೆ, ನಿನಗ್ ಕೇಳ್ತಾರೆ, ನೀನ್ ಕೊಟ್ಬಿಡ್ತೀಯ. ನಾಳೆ ಅಮಿತ್ ಶಾ ಕೇಳ್ತಾರೆ, ನಾಳೆ ನನಗ್ ಕೇಳ್ತಾರೆ. ಎಲ್ಲರೂ ಇದೇ ತರ ಕೊಟ್ಬಿಟ್ಟು ಮನೆಗೊಂಡವ್ರ ನಮ್ ಕತೆ ಏನು, ನಮಗ್ ನಂಬ್ಕೊಂಡಿರೋ ಅಂದ್ರ ಭಕ್ತರ ಕತೆ ಏನು ಅಂತ ಅವ್ರು ತಿಳ್ಕೊಬಿಟ್ಟವ್ರೆ. ಅದಕ್ಕೋಸ್ಕರ ಈ ತರ ಎಲ್ಲ ನಡೀತೈತೆ. ದಯವಿಟ್ಟು ಜಾತಿ ಧರ್ಮ ಅಂತ ಇವ್ರ ಮತ್ತೆಲ್ಲ ಕೇಳ್ಬೇಡಿ. ದಯವಿಟ್ಟು ಇಲ್ಲೆಲ್ಲ ಒಗ್ಗೂಡಿ ಏನಿದ್ದು ನಿಮ್ದು ಮುಗಿಸ್ಕೊಂಡು ಹೋಗಿ ದಯವಿಟ್ಟು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಲ್ಲಿದ್ದಾರೆ ಅವರು? ಹೋದ್ರು? ಮೇಡಮ್, ಏನಿದು ಮೋದಿಜಿ ಸ್ಟಾಫ್ ಗೋಸ್ಟಿಂಗ್ ಸಿಚುವೇಶನ್? ನಿಮ್ಮ ಬಾಯಲ್ಲಿ ಹೇಳಿ ಮ್ಯಾಮ್. Can I speak in English? Yeah, please. She'll also join. Come away. Who is she? Okay, cool. Please come. Why? It's okay. You show this. I want to see the balls. Come here. Oh yeah. Okay. Sir, namaste. So ಏನ್ ಸರ್ ಈ ಸಿವಿಲ್ ಡ್ರೆಸ್? she'll join. She'll join. Yes, please come. ನಾವೇನ್ ಮಾಡಲ್ ಬಿಡ್ರಿ ಸರ್. ಪ್ಲೀಸ್ ಕಮ್ ಯಾ. ಓಕೆ. So yeah, it's like Modi ji stop ghosting us. We ain't a situationship because I feel like he ain't taking any accountability about the students, you know, issues and the pressure that's going on. So I feel like he should actually have a spine and then speak out about people and not just making reels and then convincing people that he's doing something. So yeah. So yesterday he came and he said, "Thank you, friends." Yeah, he did. But like, it's just, it was shining. yeah, it asked for स्किन केयर टू तो कर लिया, देश की थोड़ा केयर कर. His forward was like shining yesterday, so we actually asked him for his skincare. Okay. Yeah. So which product he is using? You want to know that? Yeah. Even we want Even a cricket shining player face. Arlene also asked the same question to Modi Yeah. ji. His forehead was shining like my eyes were blind, so I'm wearing sunglasses today. So we want स्किन his केयर तो skincare. कर लिया, देश की थोड़ा केयर कर. मोदी जी. Okay. What is this? Who do we call when the police murders? This is for the justice in Delhi, what they have done to the students. Because now this protest is not only covering the NEET exam, it's also about how our democracy is eroding day by day as the government is putting more brutal force against the students. And I think this protest is going to be soon turn into a revolution because we can clearly see the cracks in our society, such as how Adani and Ambani are buying up everything. They're taking control of India right now. So, and the extreme rightist, like instead of caring about education and society anymore, it's just religion at this point. If you talk about rightists, Yeah. then they'll say you are a leftist. I'm a proud leftist. I'm a proud comrade. Oh, okay. Yeah. So the thing is to say, who do we call when the police itself murders? So when the police itself is having a brutal force on the Jantar Mantar, so who is gonna get us justice? So who do we call when we are in ಅವ್ರು ಏನ್ trouble? ಹೇಳ್ತಾರೆ ಗೊತ್ತಾ? ವಾಟ್ಸ್ ಯುವರ್ ನೇಮ್? Well, my name is Arman. ಅರ್ಮನ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ವಿದ್ಯಾರ್ಥಿಗಳೇ ಸ್ಟೂಡೆಂಟ್ಸೇ ಹೊಡೆದಿದ್ದಾರೆ ಪೊಲೀಸ್ನ ಅಂತ. Well, we don't believe that. We don't believe that. Why will students simply start hitting? It was a peaceful protest until they came into Sonam Wangchuk and they ripped them off from the Jantar Mantar protest. It was a peaceful protest. So why will students simply go ahead and What start do you beating want? police? What do you want? We want justice. We want justice and we want a reform. Yeah. We want to see the justice. We want to remove the corruption from our nation.
in this democratic. As more students join in, we can clearly see what's going on in our nation, and eventually we'll get the answers we want from the government. Eventually, hopefully. All right, ಇಲ್ಲಿ ನೋಡಿ ಏನಿದು? Ma'am, poster ma'am. ಹಾ. My mom wants me to take a permanent job, so I want to become minister in Modi's cabinet. ಯಾರು ರಿಸೈನ್ ಮಾಡಲ್ಲ ಮೇಡಮ್, ಎಷ್ಟೆಲ್ಲ ಸ್ಕ್ಯಾಂಡಲ್ಸ್ ಮಾಡ್ತಾರೆ, ಒಬ್ರು ರಿಸೈನ್ ಮಾಡಲ್ಲ. ಪರ್ಮನೆಂಟ್ ಜಾಬ್ ಇಸ್ ಮೋದಿಸ್ ಕ್ಯಾಬಿನೆಟ್ ಅಂತ. Yes ma'am. ಒಬ್ರಾದ್ರೂ ಸೊ ರಿಸೈನ್ ಒಬ್ರು 12 ವರ್ಷದಲ್ಲಿ ಒಬ್ರು ರಿಸೈನ್ ಮಾಡಿಲ್ಲ. ಮಾಡಿದ್ದಾರೆ ಮೇಡಮ್, ಒಬ್ರು ಯಾರು ಮಾಡಿದ್ರಂತೆ. ಹಾ. ಅದು ಏಜ್ ಅರುಣ್ ಜೇಟ್ಲಿ ಅವರೇನೋ ಏಜ್ ಸಂಬಂಧದ ಮಾಡಿದ್ರು, ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರು. ಸೊ ಇವಾಗ ನೀವು ಎಲ್ಲಿಂದ ಬಂದಿದ್ದೀರಿ? ಧಾರವಾಡಿಂದ ಮೇಡಮ್. ಧಾರವಾಡಿಂದ. Yes, ಓ madam. ನಮ್ ಕಡೆ ಅವ್ರು ನೀವು. ಹೌದು madam. ಆಲ್ ರೈಟ್. ಸೊ ಎದಕ್ ಬಂದಿರಿ ಸರ್? ಎದಕ್ ಬಂದಿರಿ ಅಂದ್ರೆ ಇದು ಗೊತ್ತಾಯ್ತು ಬಿಡ್ರಿ, ನಿಮ್ಮ ಅಮ್ಮ ಪರ್ಮನೆಂಟ್ ಜಾಬ್ ಕೇಳ್ತಿದಾರೆ ಅಂತ. ಅದರ್ವೈಸ್ ಅಕೌಂಟಬಿಲಿಟಿ ಮ್ಯಾಮ್, ಗೌರ್ಮೆಂಟ್ ಇದ್ರೆ ಅಕೌಂಟಬಿಲಿಟಿ. ಏನ್ ಅಕೌಂಟಬಿಲಿಟಿ ಅಂದ್ರೆ ರಿಸೈನ್ ಕೊಟ್ಬಿಟ್ರೆ ಎಲ್ಲ ನಡೆದೋಗುತ್ತಾ? ಮೇಡಮ್ ರೆಸ್ಪಾನ್ಸಿಬಿಲಿಟಿ ಅಂತ ತಗೋಬೇಕಲ್ಲ ಮೇಡಮ್, ಒಬ್ರಾದ್ರೂ. ಈಗ ಇಷ್ಟು ಜನ 20 ಜನ